ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೆಗೆಟಿವ್ ಎನರ್ಜಿ ಭಾಳ ಜನ ಇತ್ತೀಚೆಗೆ ಕೇಳ್ತಾ ಇದ್ದೀರಾ, ಅಯ್ಯೋ ನನ್ನ ಮನಸ್ಸೇ ಸೇರಿಲ್ಲ ನೆಗೆಟಿವ್ ಎನರ್ಜಿ, ಅಯ್ಯೋ ನನ್ನ ಮನೆ ಸರಿ ಇಲ್ಲ ನೆಗೆಟಿವ್ ಎನರ್ಜಿ, ಅಯ್ಯೋ ನಮ್ಮ ಮಲ್ಕೊಂಡ್ರೆ ನೆಗೆಟಿವ್, ಕೂತ್ಕೊಂಡ್ರೆ ನೆಗೆಟಿವ್, ಓಡಾಡ್ತಿದ್ರೆ ನೆಗೆಟಿವ್, ಎಲ್ಲೆಲ್ಲೂ ನೆಗೆಟಿವ್ 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 ಥಾಟ್ಸ್. ಅಂದರೆ ನಕಾರಾತ್ಮಕ ಯೋಚನೆಗಳು ಬಂದು 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 ಇವತ್ತು ನನ್ನ ಮನಸ್ಸು ಏನೇನೋ ಆಗೋಗಿದೆ. ಜೀವನದಲ್ಲಿ ಏನಾಗಬೇಕು ಯಾವುದೂ ಆಗ್ತಾ ಇಲ್ಲ, ಎಲ್ಲೆಲ್ಲೋ ಹುಡುಕಾಟ, ಏನೇನೋ ದಾರಿ, ಯಾವುದೋ ಮಾರ್ಗ ಹುಡುಕಾಡ್ತೀವಿ, ಸಿಕ್ಕ ದೇವ್ರುಗಳನ್ನೆಲ್ಲ ಕೊಂಡಾಡ್ತೀವಿ, ಓಡಾಡ್ತೀವಿ, ಆದರೆ ಯಾವ ದೇವರು ನಮಗೆ ಕಂಡುಬಿಡ್ತಾ ಇಲ್ಲ. ಇದಕ್ಕೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ನೀವು ಹೇಳ್ತಕ್ಕಂತಹ ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದಿದೆ ಅಂತಂದರೆ, ಆ ನೆಗೆಟಿವ್ ಎನರ್ಜಿ ಇರೋದು ಸತ್ಯ, ಪಾಸಿಟಿವ್ ಎನರ್ಜಿ ಇರೋದು ಸತ್ಯ. ಆದರೆ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಯಾಕೆ ಹುಡ್ಕೊಂಬರುತ್ತೆ? ಇದನ್ನು ಯಾವತ್ತಾದರೂ ಒಬ್ಬರಾದರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಹೌದು, ನಿಮ್ಮ ಮಾನಸಿಕವಾಗಿ, ದೈಹಿಕವಾಗಿ, ನಿಮ್ಮ ವಾತಾವರಣದಲ್ಲಿ ಒಂದು ನೆಗೆಟಿವ್ ಶಕ್ತಿ ಅಂತಕ್ಕಂಥದ್ದು ನಿಮ್ಮನ್ನೇ ಯಾಕೆ ಹುಡ್ಕೊಂಬರುತ್ತೆ? ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಸೀಕ್ರೆಟ್ಗಳು. ನಾನು ಮೊದಲನೇ ಭಾಗದಲ್ಲಿ ಹೇಳಿದಾಗೆ ಇವೆಲ್ಲ ಹೌದು, ಎಲ್ಲೆಲ್ಲೂ ನೆಗೆಟಿವ್ ನನ್ನ ಕೈಯಲ್ಲಿ ಆಗ್ತಿಲ್ಲ, ತುಂಬ ಬೇಜಾರಾಗ್ಬಿಟ್ಟಿದೆ, ಜೀವನ ದುಃಖವಾಗ್ಬಿಟ್ಟಿದೆ, ಸಾಕಾಗೋಗಿದೆ ಅಂತ ಹೇಳ್ತಾರೆ. ಕಾರಣ ಏನು? ಆ ರೀತಿ ಅಷ್ಟು ಪ್ರಬಲವಾಗಿ ಕೆಲಸ ಮಾಡ್ತಕ್ಕಂತಹ ಈ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಬರಬೇಕಾದ್ರೆ ಕಾರಣ ಏನು? ನಿಮ್ಮ ಮನಸ್ಸಿಗೆ ಬರಬೇಕಾದ್ರೆ ಕಾರಣ ಏನು? ಯಾರಾದರೂ ಇಲ್ಲಿವರೆಗೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿಲ್ಲ. ಇಲ್ಲ, ನಮ್ಗೆ ಗೊತ್ತಾಗ್ತಿಲ್ಲ, ನೀವು ಹೇಳೋದು ಕರೆಕ್ಟು, ನಾವು ಇಷ್ಟು ದಿನ ಯೋಚನೆ ಮಾಡಲಿಲ್ಲ ಅಂತಂದರೆ ಇವತ್ತು ಹೇಳ್ತಕ್ಕಂತಹ ಸತ್ಯ ನಿಮ್ಮ ಮನಸ್ಸನ್ನು ತೆರೆದ್ರೆ ನಮ್ಮ ಈ ಕಾರ್ಯಕ್ರಮ ಸಾರ್ಥಕ ಆದಾಗೆ. ಯಾಕಂದರೆ ಇವತ್ತು ಭಾಳ ಜನ ಹೇಳ್ತಾರೆ, ನನಗವನು ಶತ್ರು ಅಂತ ಹೇಳ್ತಿರ್ತಾರೆ. ಅವನು ಯಾಕೆ ನಿಮ್ಗೆ ಶತ್ರು ಆಗ್ತಾನೆ? ಅಲ್ಲಿಗೆ ನಿಮ್ಮಲ್ಲಿ ಏನೋ ಒಂದು ಕೆಟ್ಟದಿರಬೇಕು, ಅದಕ್ಕೆ ಅವನು ಶತ್ರು ಆಗ್ತಾನೆ. ಅಥವಾ ನೀವೇನೋ ಅಂದಿರಬೇಕು, ನೀವೇನೋ ಬೈದಿರಬೇಕು, ನೀವೇನೋ ಹೊಡೆದಾಡಬೇಕು, ನೀವೇನೋ ಕಿತ್ಕೊಂಡಿರ್ಬೇಕು, ಅಥವಾ ನೀವೇನೋ ಮೋಸ ಮಾಡಿರಬೇಕು, ಅಥವಾ ನೀವು ಅವನಿಗೆ ಶತ್ರು ಆಗಿರ್ಬೇಕು, ಅದಕ್ಕೆ ಅವನು ಶತ್ರು ಆಗಿದ್ದಾನೆ, ಅಥವಾ ಅವಳು ಶತ್ರು ಆಗಿದ್ದಾಳೆ. ಇಲ್ಲ, ನನಗೆ ಅವ್ರು ಯಾರೋ ಮಾಟ ಮಾಡಿಸ್ಬಿಡ್ತಾರೆ, ಎಗೇನ್ ಮಾಟ ಮಾಡಿಸಿದ್ದಾರೆ, ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ, ಈ ಕಡೆ ಒಂದ್ಸರಿ ಕಟ್ ಮಾಡ್ಕೊಳ್ತೀನಿ, ಈ ಕಡೆ ಒಂದ್ಸರಿ ಬರುತ್ತೆ. ನಾನು ಕೇಳೋ ಪ್ರಶ್ನೆ ನಿಮಗೆ, ಯಾರಾದರೂ ಮಾಟ ಮಾಡ್ಕೊಳ್ಳಿ, ಆ ಮಾಟ ನಿಮ್ಗೆ ಯಾಕೆ ತಗಲುತ್ತೆ? ನಿಮ್ಮನ್ನು ಫಸ್ಟ್ ನೀವು ನೋಡ್ಕೊಳ್ಳಿ. ನಿಮ್ಮನ್ನು ನೀವು ನೋಡ್ಕೊಂಡಿಲ್ಲ ಅಂತಂದಾಗ ನಿಮ್ಮ ಒಳಗೆ ಇರ್ತಕ್ಕಂತಹ ಆ ಶತ್ರು, ಆ ನೆಗೆಟಿವ್ ಎನರ್ಜಿ ಅಥವಾ ಆ ಋಣಾತ್ಮಕ ಶಕ್ತಿ ನಿಮ್ಮಿಂದನೇ ಹೊರಸೂಸಲ್ಪಟ್ಟು ಅದು ಹೊರಗಡೆ ಇರ್ತಕ್ಕಂಥ ಜನಗಳ ಮೇಲೆ ಅಪ್ಲೈ ಆಗಿ ನಿಮಗೆ ರಿವರ್ಸ್ ಹೊಡೆದಿರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಇದನ್ನು ತಿಳ್ಕೊಳ್ದೆ ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ನಾನು ಸರಿ ಅಂತಂದರೆ ಅದು ಬಹಳ ಮೂರ್ಖತನ ಆಗುತ್ತೆ ವೀಕ್ಷಕರೇ. ಪಾಸಿಟಿವ್ ಥಾಟ್ಸ್ ಇದ್ದರೆ ಪಾಸಿಟಿವ್ ಆಗಿರ್ತಕ್ಕಂಥ ವೇವ್ಸ್ ಹೊರಗಡೆಯಿಂದ ಬರ್ತದೆ, ನೆಗೆಟಿವ್ ಥಾಟ್ಸ್ ಇದ್ದರೆ ನೆಗೆಟಿವ್ ವೇವ್ಸ್ ಹೊರಗಡೆಯಿಂದ ಬರ್ತದೆ. ಅಲ್ಲಿಗೆ ಪ್ರಪಂಚದಲ್ಲಿ ಎರಡು ಶಕ್ತಿಗಳು ಅಧಿಕವಾಗಿದೆ. ಒಂದು ಧನಧ್ರುವ ಶಕ್ತಿ, ಇನ್ನೊಂದು ಋಣಧ್ರುವ ಶಕ್ತಿ ಅಂತೇಳಿ. ಆ ಧನಧ್ರುವ ಶಕ್ತಿ, ಋಣಧ್ರುವ ಶಕ್ತಿ ಅಂತಕ್ಕಂಥದ್ದು ನಮ್ಮ ವಾಸಸ್ಥಾನದಲ್ಲೂ ಇದೆ ಅನ್ನೋದು ಎಷ್ಟು ಜನ ತಿಳ್ಕೊಂಡಿದ್ದೀರಿ? ಇದನ್ನೇ ವಾಸ್ತುಶಾಸ್ತ್ರ ಅಂತ ಹೇಳುತ್ತೆ. ಆ ವಾಸ್ತುಶಾಸ್ತ್ರದಲ್ಲೂ ಕೂಡ ಈ ಧನಧ್ರುವ ಶಕ್ತಿ, ಋಣಧ್ರುವ ಶಕ್ತಿ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಪ್ರಾಪಂಚಿಕವಾಗಿ ಪ್ರಕೃತಿ ಇರಬೇಕು ಅಂತಕ್ಕಂಥದ್ದು ಕೂಡ ಆ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಎರಡರಲ್ಲಿ ಯಾವುದೋ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೂ ಕೂಡ ನಿಮಗೆ ಋಣಧ್ರುವ ಜಾಸ್ತಿ ಆಗುತ್ತೋ ಅಥವಾ ಧನಧ್ರುವ ಜಾಸ್ತಿ ಆಗುತ್ತೋ ಅನ್ನೋದನ್ನ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಇವೆರಡರ ವ್ಯತ್ಯಾಸ ನಿಮಗೆ ಗೊತ್ತಿಲ್ಲ. ಇದು ನಿಮ್ಮಲ್ಲೇ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೊರಗಡೆ ಎಕ್ಸ್ಪೋಸ್ ಆಗಿದೆ. ಆ ಎಕ್ಸ್ಪೋಸ್ ಆಗಿರುವಂಥ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ಹೇಳ್ಬಿಟ್ಟು ಎಕ್ಸ್ಪೋಸ್ ಆಗಲ್ಲ. ಅದರ ಇರುವಿಕೆಯನ್ನು ನೀವು ಗುರುತಿಸ್ತೇ ಇದ್ದಾಗ ನೀವು ದಡ್ಡರಾಗ್ಬಿಟ್ಟಿರ್ತೀರ. ಆಗ ನಿಮ್ಮ ಆ ಬ್ಯಾಡ್ ನೆಗೆಟಿವ್ ಎನರ್ಜಿ ಶತ್ರುವಾಗಿ ಬರ್ಬೋದು. ಆ ಬ್ಯಾಡ್ ನೆಗೆಟಿವ್ ಎನರ್ಜಿ ಮಾಟದ ರೂಪದಲ್ಲಿ ಬರ್ಬೋದು, ಮಂತ್ರದ ರೂಪದಲ್ಲಿ ಬರ್ಬೋದು, ತಂತ್ರದ ರೂಪದಲ್ಲಿ ಬರ್ಬೋದು. ಅದೇ ಆ ಒಂದು ನೆಗೆಟಿವ್ ಎನರ್ಜಿ ಕೆಟ್ಟ ಯೋಚನೆಗಳ ಮೂಲಕ ನಿಮ್ಮನ್ನು ಜೀವನ ಪೂರ್ತಿ ನೆರಳಾಗಿ ಮಾಡ್ಬೋದು. ಅದೇ ನೆಗೆಟಿವ್ ಎನರ್ಜಿ ಒಂದು ಕ್ಷಣ ನೀವು ಮನೇಲಿ ಕೂತ್ಕೊಳ್ಳೋಕ್ಕೆ ಆಗದಿರೋ ಥರ ಒಂದು ಪರಿಸರವನ್ನು ಸೃಷ್ಟಿ ಮಾಡಿರ್ಬೋದು. ಇವದನ್ನೆಲ್ಲ ಯೋಚನೆ ಮಾಡಿದ್ದೀರಾ? ಮಾಡಿಲ್ಲ. ಆದರೂ ಕೂಡ ಅದನ್ನು ಪ್ರಕಟ ಮಾಡ್ಕೊಳ್ಳೋದಷ್ಟೇ ನಮಗೆ ಗೊತ್ತಿರೋದು. ಆ ಮನೆಗೆ ಹೋದ ಚೆನ್ನಾಗಿತ್ತು, ಈ ಮನೆಗೆ ಹೋದಾಗ ಸರಿ ಇಲ್ಲ, ನನ್ನ ಸ್ವಂತ ಮನೆ ತುಂಬ ಚೆನ್ನಾಗಿದೆ, ಈ ಬಾಡಿಗೆ ಮನೆಗೆ ಬಂದೆ ಹಾಳಾಗೋದೆ, ಅಥವಾ ಬಾಡಿಗೆ ಮನೆಗಿದ್ದು ತುಂಬ ಚೆನ್ನಾಗಿದೆ, ಈ ಸ್ವಂತ ಮನೆ ಕಟ್ಟಿ ಬರ್ಬಾತ್ ಆಗೋದೆ ಅಂತ ಹೇಳ್ತಕ್ಕಂಥ ಅಷ್ಟೇ ಗೊತ್ತಿರುತ್ತೆ ಹೊರತು ಅದರ ಮೂಲ ಕಾರಣನ ಹುಡುಕಿ 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 ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲ. ಕಾರ್ಯಕ್ರಮ ನೋಡ್ತಾ ಇದರ ಅರಿವಾಗಿರ್ಬೋದು ಒಂದಷ್ಟು ಜನಗಳಿಗೆ, ಆದರೆ ಪೂರ್ತಿ ಜನ ಇನ್ನೂ ಅರಿವಾಗಿಲ್ಲ.
ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೆಗೆಟಿವ್ ಶಕ್ತಿಯ ಉತ್ಪತ್ತಿ ಎಲ್ಲಿಂದ ಆಗ್ತಿದೆ ಅನ್ನೋ ತಿಳ್ಕೊಳ್ದೆ ಹೋದರೆ ಅದರ ಮೂಲ ಕಾರಣ ಹುಡ್ಕೋದ್ರಲ್ಲಿ ತುಂಬ ಕಷ್ಟಪಟ್ಬಿಡ್ತೀರಾ, ತುಂಬ ಅನುಭವಿಸ್ಬಿಡ್ತೀರಾ. ಅದಕ್ಕೆ ಜನ್ಮದೋಷಗಳು ಅಂತ ನಾವು ನಾಮಕರಣ ಮಾಡಿದ್ದೀವಿ. ಪ್ರಪ್ರಥಮ ಬಾರಿಗೆ ಯಾವ ಮಾಧ್ಯಮದಲ್ಲೂ ಯಾವ ಜ್ಯೋತಿಷ ಹೇಳ್ತಕ್ಕಂತಹ ಹಲವಾರು ವಿಚಾರಗಳನ್ನು ಬಹಳ ಮುಖ್ಯವಾಗಿ ತಳಪಾಯ ಅಂತಕ್ಕಂಥದ್ದು ಬಹಳ ಮುಖ್ಯ. ತಳಪಾಯ ಅಂತಕ್ಕಂತಹ ಒಂದು ಜಾತಕದಲ್ಲಿ ನಾವು ಕೇಳ್ಕೊಂಬಂದಿರತಕ್ಕಂತಹ ಪಾಸಿಟಿವ್ ಆದಂತಹ ಒಂದು ಶಕ್ತಿ ಎಷ್ಟಿದೆ, ನೆಗೆಟಿವ್ ಆಗಿರ್ತಕ್ಕಂಥ ಶಕ್ತಿಯ ಪ್ರಭಾವ ಎಷ್ಟಿದೆ ಅಂತಕ್ಕಂಥದ್ದನ್ನು ಅಳತೆ ಮಾಡ್ಕೊಳ್ದೆ ಹೋದರೆ ಆಯಾ ನೆಗೆಟಿವ್ ಸಂಬಂಧ ಬರ್ತಕ್ಕಂಥ ಕಾಲ ದೇಶಗಳಲ್ಲಿ ನಾವು ಹಲವಾರು ಕಷ್ಟ ಕಾರ್ಪಣೆಗಳಿಗೆ ಈಡಾಗಿ ಬಲಿಯಾಗಬೇಕಾಗತ್ತೆ. ಅದೇ ಒಂದು ಒಳ್ಳೆಯ ಒಂದು ಅದ್ಭುತ ಕೇಳ್ಕೊಂಬಂದಿದ್ದು, ಅದೃಷ್ಟ ಕೇಳ್ಕೊಂಬಂದಿದ್ದು ಆ ಒಂದು ಕಾಲ ದಿಸೆಯಲ್ಲಿ ಒಳ್ಳೇದು ಬಂದಾಗ ಲೈಫ್ ಪೂರ್ತಿ ಎಂಜಾಯ್, ನಾನೇ ಸ್ವರ್ಗವಾಸಿ ಅಂತಕ್ಕಂಥ ಭಾವನೆಯೂ ಕೂಡ ಎಷ್ಟೋ ಜನ ಇವತ್ತು ಅನುಭವಿಸ್ತಿರುತ್ತಂದರೆ ಇದನ್ನೇ ನಾವು ಋಣ ಧ್ರುವ ಶಕ್ತಿ ಮತ್ತು ಧನ ಧ್ರುವ ಶಕ್ತಿ ಅಂತಕ್ಕಂಥದ್ದು. ಹೌದು, ವ್ಯಕ್ತಿಗತವಾಗಿ ನೀವು ಹೇಳೋದು ಕರೆಕ್ಟು. ಆ ದೋಷ ಈ ದೋಷ ಅದು ಇದು ಇದ್ದರೆ ಇವೆಲ್ಲ ಬರುತ್ತೆ ಅಂತ ನೀವು ಹೇಳೋದು ಸಹಜ. ಆದರೆ ಅದೆಲ್ಲ ನಾನು ಪರಿಹಾರ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ನನಗೆ ತುಂಬ ನೆಗೆಟಿವ್ ಥಾಟ್ಸು ಅಂತಂದರೆ ಒಂದೇ ಒಂದು ಆಲೋಚನೆ. ದೊಡ್ಡವರು ಹೇಳಿದ್ದಾರೆ ಮನೆಯೇ ಮಂತ್ರಾಲಯ ಅಂತೇಳಿ. ಮನೆಯೇ ಮಂತ್ರಾಲಯ ಆಗಬೇಕು, ಮನಸ್ಸೇ ದೇವಾಲಯ ಆಗಬೇಕು ಅಂತೇಳಿ. ಇಲ್ಲಿ ನೀವು ಯಾವಾಗ ಎಡುತ್ತೀರಾ ಆವಾಗ ನಿಮ್ಮ ಮನಸ್ಸು ದೆವ್ವಾಲಯ ಆಗುತ್ತೆ, ನಿಮ್ಮ ಮನೆ ಕೂಡ ದೇವಾಲಯ ಆಗುತ್ತೆ, ದೇವಾಲಯ ಆಗೋದಿಲ್ಲ. ಹಾಗಂದಾಗ ಈಗ ಹೇಳಿಬಿಟ್ರೆ ಹೇಗೆ ತಿಳಿಸ್ಕೊಡಿ ಅಂತಂದರೆ ಖಂಡಿತ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಆಗಲೇ ಒಂದು ಪದ ಬಳಕೆ ಮಾಡಿದೆ, ಧನಧ್ರುವ ಶಕ್ತಿ ಮತ್ತು ಋಣಧ್ರುವ ಶಕ್ತಿ. ಅಂದರೆ ಋಣ ಅಂದರೆ ನೆಗೆಟಿವ್, ಧನ ಅಂದರೆ ಪಾಸಿಟಿವ್ ಅಂತೇಳಿ. ಅಲ್ಲಿಗೆ ಆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ನಮ್ಮ ಮನೆಯ ಮುಖ್ಯವಾದಂಥ ಯಾವ ದಿಕ್ಕಿನಲ್ಲಿ ಸ್ಥಾಪಿತಗೊಂಡಿದೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕಾಗಿರೋದು ಮೊದಲನೇ ಕರ್ತವ್ಯ. ಯಾಕಂದರೆ ಮನೆಯೊಳಗಡೆ ಎಂಟ್ರ್ ಆಗಿದ ತಕ್ಷಣ ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು. ಅಯ್ಯೋ ಯಾವ ಕೆಲಸ ಬೇಡ, ಏನು ಬೇಡ, ಹೆಂಡತಿ ಮಕ್ಕಳ ಜೊತೆ ಆಯಾಗಿದ್ಬಿಡೋಣ, ಪೀಸ್ ಆಫ್ ಮೈಂಡ್ ಇದೆ ಅಂತ ಅನ್ಬೇಕು. ಆದರೆ ಒಳಗಡೆ ಬಂದು ಹೆಂಡತಿ ಮಕ್ಕಳು ನೋಡಿದ್ರೆ ಅಯ್ಯೋ ಎಷ್ಟೊತ್ತು ಆಚೆ ಓಡೋಗ್ಬೇಡೋಣ ಅನಿಸಬಾರ್ದು. ಅದು ಸಂಸಾರ ಅನ್ಕೊಳ್ಳಲ್ಲ. ಅಲ್ಲಿ ನೆಗೆಟಿವ್ ಎನರ್ಜಿ ತಾಂಡವಾಡ್ತಿರ್ತದೆ. ಒನ್ಸ್ ನಿಮ್ಮ ಮನೆಯಲ್ಲಿ ನೆಗೆಟಿವ್ ತಾಂಡವಾಡ್ತಿದ್ರೆ ಅದು ಎಲ್ಲರ ಮನಸ್ಸುಗಳಲ್ಲಿ ಕೆಲಸ ಮಾಡ್ತದೆ. ಅದು ನಿಮಗೆ ಹೆಂಡತಿಯಿಂದ ಕಿರಿಕಿರಿ, ಮಕ್ಕಳಿಂದ ಕಿರಿಕಿರಿ, ತಂದೆಯಿಂದ ಕಿರಿಕಿರಿ, ತಾಯಿಯಿಂದ ಕಿರಿಕಿರಿ, ಅಣ್ಣ ಅಕ್ಕ ತಂಗಿಯಿಂದ ಕಿರಿಕಿರಿ, ಬಂಧುಗಳಿಂದ ಕಿರಿಕಿರಿ, ಅದು ಪಾರ್ಟಿ ಆಗೋಗಿರ್ತದೆ ಒಳಗಡೆ. ಈ ಥರ ನಾವು ಅನುಭವಿಸ್ತಕ್ಕಂತಹ ಲೆಕ್ಕಾಚಾರಗಳು ನಿಜ ಅಂತ ಅನ್ಸಿದ್ರು ಕೂಡ ಆ ಋಣ ಧ್ರುವ ಶಕ್ತಿ ಮತ್ತು ಧನ ಧ್ರುವ ಶಕ್ತಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದಾಗ ಒಂದು ಕೆಟ್ಟ ಶಕ್ತಿಗಳು ಹೇಗೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಯಾಕಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ನಿಖರವಾದಂಥ ನಿಶ್ಚಲವಾದಂಥ ಸತ್ಯ. ಇದನ್ನು ಹಲವಾರು ಜನ ಸಂಶೋಧನೆ ಮಾಡಿದರೂ ಕೂಡ ಅದು ಪರಿಪೂರ್ಣವಾಗಿ ಯಾರು ಹೇಳ್ಕೊಳ್ಳೋಕೆ ಬರೋದಿಲ್ಲ, ಅಥವಾ ಹೇಳ್ಕೊಂಡ್ರೂ ಕೂಡ ಬಳಸ್ಕೊಳ್ಳೋದಕ್ಕೆ ಆ ಒಂದು ಕರ್ಮ ವಿಧಿಗಳು ನಮ್ಮನ್ನು ಬಿಡೋದಿಲ್ಲ. ಅದರಿಂದ ಇವತ್ತು ಒಂದು ಮನೆ ವಾಸಸ್ಥಾನ ಅಂತಕ್ಕಂಥದ್ದು ಹೊರಗಡೆಗಿಂತ ಬಹಳ ಪ್ರಬಲವಾಗಿರ್ತಕ್ಕಂಥ ಒಂದು ಶಕ್ತಿ. ಯಾಕಂದರೆ 24 ಗಂಟೆಗಳಲ್ಲಿ ಸುಮಾರು 8 ಗಂಟೆಗಳ ಆಚೆಗಳ ಕಳೆದ್ರೆ ಮಿಕ್ಕ ಅಷ್ಟು ಗಂಟೆಗಳು ಕೂಡ ನಾವು ಮನೇಲೇ ಕಳಿತೀವಿ. ಅಲ್ಲಿಗೆ ಹೊರಗಡೆ ಪ್ರಭಾವ ಜಾಸ್ತಿ ಇರ್ತದೋ, ಮನೆ ಒಳಗಡೆ ಪ್ರಭಾವ ಜಾಸ್ತಿ ಇರ್ತದೋ, ಮನೆ ಒಳಗಡೆ ಪ್ರಭಾವ ಜಾಸ್ತಿ ಇರ್ತದೆ. ಅಲ್ಲಿ ಮಲಗ್ತೀವಿ, ವಿಶ್ರಾಂತಿ ತಗೋತೀವಿ, ನಿದ್ದೆ ಮಾಡ್ತೀವಿ, ಸಂತೋಷವಾಗಿ ಕಾಲ ಕಳಿತೀವಿ, ಊಟ ಮಾಡ್ತೀವಿ, ಆಟ ಆಡ್ತೀವಿ, ಏನೇನೋ ಮಾಡ್ತೀವಿ. ಆದರೆ ಅಲ್ಲಿ ವಾಸ ಮಾಡ್ತಕ್ಕಂತಹ ಆ ಜಾಗ ಪಾಸಿಟಿವಿಟಿ ಆಗಿದ್ದರೆ ಇದೆಲ್ಲದರ ಒಂದು ಸಂತುಷ್ಟ ಬದುಕು ಇಡೀ ಲೈಫ್ ನಿಮಗಾಗ್ತದೆ. ಒಂದು ಸ್ವಲ್ಪ ವೇರಿಯೇಷನ್ಸ್ ಆಯಿತು ಅಂತಂದರೆ ಇದು ಯಾವುದೂ ಬೇಡ ಸ್ವಾಮಿ, ಫಸ್ಟು ಆಚೆ ಓಡೋಗ್ಬಿಡೋಣ, ನನಗೆ ಹೊರಗಡೆ ಇದ್ದರೆ ನೆಮ್ಮದಿ ಅಂತ ಹೆಣ್ಣು ಹೇಳ್ತಾಳೆ, ಇವತ್ತು ಗಂಡು ಕೂಡ ಹೇಳ್ತಾನೆ. ಇದನ್ನು ಸಂಸಾರ ಅಂತ ಹೇಳ್ತೀವ? ಮಕ್ಕಳ ಬದುಕನ್ನು ಹೇಗೆ ರೂಪಿಸ್ತೀರಿ ನೀವು? ಸಂಸಾರದ ರಥವನ್ನು ಯಾಕೆ ಕೊಂಡೊಯ್ತೀರಿ ನೀವು? ಇಲ್ಲ. ಅದಕ್ಕೆ ಮೊದಲು ಧನಧ್ರುವ ಶಕ್ತಿ, ಋಣಧ್ರುವ ಶಕ್ತಿ ಅದು ನಮ್ಮ ಜಾತ ಮುಖಾಂತರ ಫಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಧನಧ್ರುವ ಶಕ್ತಿ ಅಂತಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇರುತ್ತೆ. ಯಾವ ಕಾರ್ನರಲ್ಲಿ? ನಾರ್ತ್ ಈಸ್ಟ್ ಕಾರ್ನರಲ್ಲಿ. ಅಂದರೆ ಏನು? ಈಶಾನ್ಯ ಭಾಗದಲ್ಲಿ ಇರುತ್ತೆ. ಅದೇ ಋಣಧ್ರುವ ಶಕ್ತಿ ಅಂತಕ್ಕಂಥ ಎಲ್ಲಿರುತ್ತೆ? ನೈಋತ್ಯದಲ್ಲಿರುತ್ತೆ. ಅಂದರೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಇರುತ್ತೆ. ಇಡೀ ವಾಸ್ತುವಿನಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಆ್ಯಂಡ್ ನಾರ್ತ್ ಈಸ್ಟ್ ಕಾರ್ನರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾರ್ತ್ ಈಸ್ಟ್ ಧನಧ್ರುವ ಶಕ್ತಿ, ಈ ಸೌತ್ ವೆಸ್ಟ್ ಬಂದು ಋಣಧ್ರುವ ಶಕ್ತಿ. ಇದೆರಡು ಸಮಭಾಗದಲ್ಲಿ ನೀವು ಬ್ಯಾಲೆನ್ಸ್ ಮಾಡಿದರೆ ವಾಸ್ತುವಿನ ಪ್ರಕಾರ
ಇದೆರಡು ಸಮತಟ್ಟಾಗಿ ಕೆಲಸ ಮಾಡ್ತಿರ್ತದೆ. ಇದು 60% ಕೆಲಸ ಮಾಡಬೇಕು, ಇದು 40% ಕೆಲಸ ಮಾಡಬೇಕು. ಆದರೆ ಈ 60% ಈ 40%ಅಲ್ಲಿ 40% ಹೋಗಿ 60% 100% ಆಗ್ಬಿಟ್ಟು, ಈ 60% ಹೋಗಿ 20% 10% ಆಗ್ಬಿಟ್ರೆ ಅಲ್ಲಿಗೆ ಯಾವುದು ಜಾಸ್ತಿ ಆಯಿತು? ಋಣ ಧ್ರುವ ಶಕ್ತಿ ಜಾಸ್ತಿ ಆಯಿತು. ಇಲ್ಲ ಇಲ್ಲ, ಆ ಥರ ಏನಿಲ್ಲ, ನಮ್ಮ ಮನೆಯಲ್ಲ ಫಸ್ಟ್ ಕ್ಲಾಸಿಗೆ ಇಟ್ಕೊಂಡಿದ್ದೀವಿ, ಎಲ್ಲ ನೀವು ಹೇಳಿದಂಗೆ ಬ್ಯಾಲೆನ್ಸಲ್ಲಿದೆ ಅಂತಂದರೆ, ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಯಾವ ಮನೆಯಲ್ಲಿ ಈ 60-40ನಲ್ಲಿ ವ್ಯತ್ಯಾಸ ಆಗುತ್ತೆ ಆವಾಗ ಹೊರಗಡೆಯಿಂದ ಬರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು, ದೃಷ್ಟಿದೋಷ ಬಾಧೆಗಳು, ಹೊಟ್ಟೆ ಉರಿ, ಜಲಸು, ಹಲವಾರು ಕೆಮಿಕಲ್ಸ್ಗಳು ಏನಾಗುತ್ತೆ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತವೆ. ಅದಕ್ಕೆ 60% ಇರೋದು 20% ಆಗೋಗುತ್ತೆ, 10% ಆಗೋಗ್ತದೆ, ಕೊನೆಗೆ ಏನೂ ಇರಲ್ಲ. ಋಣಾತ್ಮಕ ಶಕ್ತಿ 100% ಮನೇಲಿರುತ್ತೆ ಅಂತ. ಈ 100% ಮನೇಲಿದ್ದಂಥ ಮನೆಗಳಲ್ಲಿ ಯಾರೂ ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಮತಿಭ್ರಮಣ ಹೋಗಿರ್ತದೆ, ಹುಚ್ಚಿಡಿದು ಬಿಡ್ತದೆ. ಎಷ್ಟೊತ್ತಿಗೆ ಮನೆ ಬಿಟ್ಟು ಆಚೆ ಹೋಗೋಣ ಅಥವಾ ಮನೆ ಖಾಲಿ ಮಾಡಬೇಡ ಅನ್ನೋ ಲೆವೆಲ್ ಬಂದ್ಬಿಟ್ಟಿರ್ತಾರೆ. ಅದು ಸ್ವಂತ ಮನೆ ಆಗಿರೋ ಸರಿ, ಭೋಗಿ ಆಗಿರೋ ಸರಿ, ಬಾಡಿಗೆ ಆಗಿರೋ ಸರಿ. ಕಾರಣ ಏನು? ಇಲ್ಲಿ ವಾಸ್ತುವಿನಲ್ಲಿ ಬರ್ತಕ್ಕಂತಹ ಈ 2 ಪ್ರಮುಖ ಭಾಗಗಳನ್ನು ನಾವು ಬ್ಯಾಲೆನ್ಸ್ ಮಾಡಿ ಇಟ್ಟಿಲ್ಲ ಅಂತಂದರೆ, ಪ್ರಕೃತಿದತ್ತವಾಗಿ ವಾಸ್ತುದತ್ತವಾಗಿ ಯಾವ್ಯಾವ ಭಾಗದಲ್ಲಿ ಏನು ಬರಬೇಕು ಅದು ಸರಿಯಾಗಿರಲಿ ಬಂದಿಲ್ಲ, ವ್ಯತ್ಯಾಸ ಆಗಿದೆ, ಅದರಲ್ಲೂ ಬದಲಾಗಿದೆ ಅಂತಂದರೆ ಈ ನೆಗೆಟಿವ್ ಎನರ್ಜಿಗಳು ಬಹಳ ಹೆಚ್ಚಾಗಿ ನಿಮ್ಮ ಮನೆಯ ಒಳ ಪ್ರವೇಶ ಮಾಡ್ತವೆ. ಯಾಕಂದರೆ ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೋ ನೆಗೆಟಿವ್ ಎನರ್ಜಿನೇ ಫಾಲೋ ಮಾಡುತ್ತೆ, ಪಾಸಿಟಿವ್ ಎನರ್ಜಿ ಎಲ್ಲಿರುತ್ತೋ ಪಾಸಿಟಿವ್ ಎನರ್ಜಿ ನಿಮ್ಮನ್ನು ಫಾಲೋ ಮಾಡುತ್ತೆ. ಇದು ಪ್ರಕೃತಿ ನಿಯಮ. ಅಂದರೆ ನೀವು ಒಳ್ಳೆಯವರಾಗಬೇಕು ಅಂತ ಹೆಸರು ಪಡಿಬೇಕು ಅಂದಾಗ ತುಂಬ ಟೈಮ್ ತಗೊಳ್ತದೆ. ನೀವು ಕೆಟ್ಟವರಾಗಬೇಕಂದ್ರೆ ಈ ಕ್ಷಣ ಸಾಕು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಕೆಟ್ಟ ಶಕ್ತಿ ಎಷ್ಟು ಫಾಸ್ಟ್ ಆಗಿದೆ ಅಂತ. ಒಳ್ಳೆ ಶಕ್ತಿ ಫಾಸ್ಟ್ ಆಗಿಲ್ಲ, ಕೆಟ್ಟ ಶಕ್ತಿ ಭಾಳ ಫಾಸ್ಟ್ ಆಗಿದೆ. ಕೆಟ್ಟ ಶಕ್ತಿ ಬೇಗ ನಿಮ್ಮನ್ನು ಫಾಲೋ ಮಾಡ್ತದೆ, ಬೇಗ ನೀವು ಹೆಸರು ಮಾಡ್ಬೋದು ಕೆಟ್ಟನಾಗಿ. ಅದು ಯಾರಿಗೂ ಬೇಕಾಗಿಲ್ಲ. ಆದರೆ ಇಲ್ಲಿ ಹೊರಗಡೆಯಿಂದ ಬರ್ತಕ್ಕಂತಹ ಈ ಹೊಟ್ಟೆ ಉರಿ, ಜಲಸು, ದೃಷ್ಟಿದೋಷ, ದುಷ್ಟ ಶಕ್ತಿಗೆ ದಾಶ, ವಾಮಾಚಾರ, ಈ ಬಾಧೆಗಳೆಲ್ಲ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡಬೇಕು ಅಂದಾಗ ಅತ್ಯಧಿಕವಾಗಿರ್ತಕ್ಕಂತಹ ಋಣ ಧ್ರುವ ಶಕ್ತಿ ಅಲ್ಲಿರಬೇಕು ಅಂತ. ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳ್ಬೋದು, ಹೌದು, ಹೊರಗಡೆಯಿಂದ ಬರ್ತಕ್ಕಂತಹ ಹಲವಾರು ಕೆಟ್ಟ ಶಕ್ತಿನ ತಡೆಯೋದಕ್ಕೆ ನಾವು ಹಲವಾರು ತಂತ್ರಗಳು ಉಪಯೋಗ ಮಾಡ್ತೀವಿ, ಆದರೂ ಕೂಡ ಮನೆಯಲ್ಲಿ ಕಿರಿಕಿರಿ ತಪ್ಪಿದೆಲ್ಲ ಏನೋ ವ್ಯತ್ಯಾಸಗಳಾಗ್ತಿದೆ. ಯಾರಾದರೂ ಒಬ್ಬರು ಮನೆಗೆ ಬಂದು ಹೋಗಿದ ತಕ್ಷಣ ಅವತ್ತೆಲ್ಲ ಮನೆಯಲ್ಲಿ ವಾಂತಿ, ಬೇದಿ, ಜ್ವರ, ತಲೆನೋವು, ಹೇಳಲು ಅಸಾಧ್ಯವಾಗಿರ್ತಕ್ಕಂಥ ಮೈಕೈ ನೋವು, ಇವೆಲ್ಲ ನಮ್ಮ ಮನೇಲಿ ಘಟಿಸುತ್ತೆ. ಅದು ಏನಂತ ಗೊತ್ತಿಲ್ಲ ಅಂತಂದಾಗ ಆ ಋಣಧ್ರುವ ಶಕ್ತಿ ನಿಮ್ಮ ಮನೇಲಿ ಹೆಚ್ಚಾಗಿದೆ ಅಂತ ಅರ್ಥ. ಯಾಕಂದರೆ ನಮ್ಮ ಈ ದೇಹ ಹೇಗೆ 27 ನಕ್ಷತ್ರ, 9 ಗ್ರಹಗಳು, 12 ರಾಶಿಗಳಿಂದ ಮಾಡಲ್ಪಟ್ಟಿದೆಯೋ ಹಾಗೆಯೇ ನಾವು ವಾಸ ಮಾಡ್ತಕ್ಕಂತಹ ಭೂಮಿ ಜಾಗ ಕೂಡ 9 ಗ್ರಹಗಳ ಸಮ್ಮಿಲನ ಅಂತಂದರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಇವತ್ತು ದೇವಮೂಲೆ ಅಂತ ಕರಿತೀರ, ಯಾವುದನ್ನು ಈಶಾನ್ಯ ಭಾಗ, ನಾರ್ತ್ ವೆಸ್ಟ್ ಕಾರ್ನರ್ನ, ಅಲ್ಲಿ ವಾಸ ಮಾಡ್ತಕ್ಕಂಥ ಯಾರು? ದೇವಗುರು ಯಾರು ವಾಸ ಮಾಡ್ತಾರೆ? ದೇವಗುರು ವಾಸ ಮಾಡ್ತಾನಲ್ಲಿ. ಅದೇ ನೈಋತ್ಯ ಮೂಲಿನಲ್ಲಿ ನಿವೃತ್ತಿ ಅಂತಕ್ಕಂಥ ಒಬ್ಬ ರಾಕ್ಷಸ ವಾಸ ಮಾಡ್ತೀನಿ ಅಂತ ಹೇಳ್ತೀರ. ನಿವೃತ್ತಿ ಯಾರು ಗೊತ್ತಾ? ಇವನೇ ರಾಹು ಭಗವಾನ್. ಅಲ್ಲಿಗೆ ರಾಹು ತತ್ವ ಜಾಸ್ತಿ ಆದರೆ ಋಣಧ್ರುವ ಶಕ್ತಿ ಜಾಸ್ತಿ ಆಗ್ತದೆ. ಗುರು ಭಗವಾನ್ ಪ್ರಭಾವ ಜಾಸ್ತಿ ಇದ್ದರೆ ಧನಧ್ರುವ ಶಕ್ತಿ ಜಾಸ್ತಿ ಆಗ್ತದೆ. ಈಗ ನಿಮಗೆ ಎರಡರಲ್ಲಿ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ, ನೀವು ಹೇಳ್ದಂಗೆ ಹಂಗೆ ಇದೆ, ಪರವಾಗಿಲ್ಲ, ಆದರೆ ನೀವು ಹೇಳ್ದಂಗೆ ಏನೋ ಮನೆಯೊಳಗೆ ಸಮ್ ನೆಗೆಟಿವ್ ಎನರ್ಜಿ ಇದೆ ಅಂತಂದರೆ ಅದ್ರ ಒಳಗಡೆ ಅವಕಾಶ ಮಾಡಿರ್ತಕ್ಕಂಥ ವ್ಯವಸ್ಥೆ ಆಗಿದೆ ಅಂತ ಅರ್ಥ. ಹಾಗಿದ್ದಾಗ ಆ ಋಣಧ್ರುವ ಶಕ್ತಿಗಳು ಎಲ್ಲಿ ವಾಸ ಮಾಡ್ತಾವೆ ಮನೆಯಲ್ಲಿ? ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ, ನಿಮ್ಮ ಟಾಯ್ಲೆಟ್ ಬಾತ್ರೂಮ್ಗಳಲ್ಲಿ ದುಷ್ಟಶಕ್ತಿಗಳು ವಾಸ ಮಾಡ್ತವೆ ಅಂತ. ಎಷ್ಟೋ ಜನ ಇವತ್ತು ಮೆಸೇಜ್ ಮಾಡಿದ್ರಿ, ನೀವು ಹೇಳಿದ್ದು ಕರೆಕ್ಟು, ನನಗೆ ಬಾತ್ರೂಮಿಗೆ ಟಾಯ್ಲೆಟ್ಗೆ ಹೋದ್ರೇ ನನಗೊಂಥರ ಭಯ, ಇಲ್ಲಿ ಅರ್ಜೆಂಟ್ ಆಗಿರುತ್ತೆ, ಒಳಗಡೆ ಹೋದ ತಕ್ಷಣ ಆಫ್ ಆಗಿಬಿಡುತ್ತೆ ಅಂತ. ಅಂದರೆ ಆ ಭಯ ಅಂತಕ್ಕಂಥ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ, ಟಾಯ್ಲೆಟ್ಗೆ ಹೋಗಬೇಕು ಅಂತ ಅರ್ಜೆಂಟ್ ಆಗಿದ್ದರು ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ನಿಂತು ಹೋಗ್ತದೆ ಅಂದರೆ ಅಲ್ಲಿ ಎಂತಹ ಒಂದು ಎನರ್ಜಿ ಇರ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಜಸ್ಟ್ ಏನೋ ಅಲ್ಲುಜ್ಜೆ ಬ್ರಷ್ ಮಾಡೋಕ್ಕಂತ ಹೋದ್ರು, ಜಾರ್ ಬಿದ್ದರು, ಕೈಯೋ ಕಾಲ ಮುರಿದೋಯ್ತು ಅಂತೀರ. ಕಾರಣ ಏನು? ಇಲ್ಲ, ಅಲ್ಲಿ ನೆಲ ಸರಿಲಿಲ್ಲ, ಸೋಪ್ ಇತ್ತು ಜಾರ್ಬಿಟ್ರು, ಶಾಂಪು ಇತ್ತು ಜಾರ್ಬಿಟ್ರು ಅಂತೀರ. ಸಡನ್ನಾಗಿ ಯಾವುದೋ ಒಂದು ಸರಿ 2 ಸರಿ ಆಗ್ಬೋದಿಲ್ಲ ಅಂತ ಹೇಳಲ್ಲ ನಾನು. ಆದರೆ ಇಷ್ಟೊಂದು ಅತಿರೇಕಕ್ಕೆ ಹೋಗ್ತಕ್ಕಂಥ ಆಘಾತಗಳು ಆಗುತ್ತೆ, ಅಪಘಾತಗಳಾಗುತ್ತೆ ಅಂತಂದರೆ
ಒಂದು ಟಾಯ್ಲೆಟ್ ಬಾತ್ರೂಮ್ನಲ್ಲಿ ಅಲ್ಲಿ ಯಾವುದಾದ್ರು ಒಂದು ನೆಗೆಟಿವ್ ಎನರ್ಜಿ ಇರೋದು ಅಷ್ಟೇ ಸತ್ಯ. ಇದನ್ನು ನೀವು ಹುಡುಕಾಟ ಮಾಡಬೇಕು. ಹುಡುಕಾಟ ಮಾಡೋದು ಕೂಡ ಹೇಗೆ ಅನ್ನೋದನ್ನು ಇಂದಿನ ಕಾರ್ಯಕ್ರಮಕ್ಕೆ ಹೇಳ್ಕೊಟ್ಟಿದ್ದೀನಿ. ಒಂದು ನೆಗೆಟಿವ್ ಎನರ್ಜಿನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಇಂದಿನ ಕಾರ್ಯಕ್ರಮಕ್ಕೆ ಹೇಳ್ಕೊಟ್ಟಿದ್ದೀನಿ, ಅದನ್ನು ತೆಗೆದು ನೋಡಿ. ಈಗ ವಿಷಯಕ್ಕೆ ಬರೋಣ. ಒಂದು ನಾರ್ತ್ ಈಸ್ಟ್ ಕಾರ್ನರು ಮತ್ತು ಸೌತ್ ವೆಸ್ಟ್ ಕಾರ್ನರಲ್ಲಿ ಏನಾದರೂ ವ್ಯತ್ಯಾಸಗಳಾಯಿತು ಅಂತಂದಾಗ ಋಣ ಧನಧ್ರುವ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಹಾಗಾದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಈ ಋಣಧ್ರುವ ಶಕ್ತಿ ಆಗಬೇಕು ಅಂತಂದಾಗ ನಾವು ಮಾಡಿರೋ ತಪ್ಪುಗಳೇನು ಅಂತ ನೀವು ಕೇಳ್ಬೋದು. ಬರ್ಕೊಳ್ಳಿ, ಒಂದೊಂದೇ ಹೇಳ್ತೀನಿ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಯಾವಾಗಲೂ ಕೂಡ ದೇವರ ಮನೆ ಬರಬೇಕು ಅಂತ ನಾವು ಹಲವಾರು ಕಾರ್ಯಕ್ರಮಗಳು ಹೇಳ್ಕೊಟ್ಟಿದ್ದೀವಿ. ಆದರೆ ದೇವರ ಮನೆ ಬದಲು ಎಷ್ಟೋ ಮನೆಗಳಲ್ಲಿ ಟಾಯ್ಲೆಟ್ ಬಂದ್ಬಿಟ್ಟಿದೆ, ಬಾತ್ರೂಮ್ ಬಂದಿದೆ, ಕಿಚನ್ ಬಂದಿದೆ, ಅದನ್ನು ಬ್ಲಾಕೇಜ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ, ಅಥವಾ ಮೂಲೆಯನ್ನು ಬೆಳೆಸ್ಬಿಟ್ಟಿದ್ದಾರೆ. ಅಲ್ಲಿ ಕತ್ತಲು, ಅಲ್ಲಿ ವಾಟರ್ ಸಂಪ್ ಟ್ಯಾಂಕ್ ಮಾಡಿಬಿಟ್ಟು ಒಳಗಡೆ ಮನೆ ಒಳಗಡೆ ಬಂದ್ ಮಾಡಿಬಿಟ್ಟಿದ್ದಾರೆ. ಈ ಥರ ಎಲ್ಲ ಹೇಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಎಷ್ಟೋ ಈ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಅಂತಂದರೆ ಒಂದ್ಸರಿ ನೀವು ತೆಗೆದು ನೋಡ್ಕೊಳ್ಳಿ. ನೀವು ಮಾಡಿರ್ತಕ್ಕಂತಹ ಈ ವಾಸ್ತು ದೋಷಗಳಿಂದ ಗುರುವಿಗೆ ಅಪಚಾರ ಆಗಿದೆ ಅಂತ. ಗುರುವಿಗೆ ಅಪಚಾರ ಆದಮೇಲೆ ನಿಮಗೆ ಗುರುಬಲ ಹೊರಟೋಗ್ತದೆ. ಗುರುವಿಗೆ ಅಪಚಾರ ಆಯಿತು ಅಂದರೆ ಅಲ್ಲಿ ಧನಧ್ರುವ ಶಕ್ತಿ ಆಚೆ ಹೋಯಿತು ಅಂತ ಅರ್ಥ. ನಿಮ್ಮನೇಲಿ ದುಡ್ಡು ಉಳಿಯಲ್ಲ, ನಿಮ್ಮನೇಲಿ ಕಾಸು ಉಳಿಯಲ್ಲ, ನಿಮ್ಮಲ್ಲಿ ಶುಭ ಕಾರ್ಯಗಳಾಗಲ್ಲ, ನಿಮ್ಮಲ್ಲಿ ಅಭಿವೃದ್ಧಿ ಆಗಲ್ಲ, ಯಾವಾಗಲೂ ಕಚ್ಚಾಟ. ಗಂಡು ಮಕ್ಕಳು ಅಂತ ಆ ಮನೇಲಿ ಇರೋದೇ ಇಲ್ಲ, ಓಡೋಗ್ಬಿಡ್ತಾರೆ. ಅಥವಾ ಗಂಡು ಮಕ್ಕಳು ಆಗಿದ್ದು ಗರ್ಭದಲ್ಲೇ ಅವು ನಶಿಸಿ ಹೋಗ್ತವೆ. ಈ ಥರ ಹಲವಾರು ಸಮಸ್ಯೆಗಳು ನಾವು ಅನುಭವಿಸ್ತೀವಿ. ಇದು ಒಂದು. ಸೌತ್ ವೆಸ್ಟ್ ಕಾರ್ನರು ಋಣಧ್ರುವ ಶಕ್ತಿ. ಋಣಧ್ರುವ ಶಕ್ತಿನಲ್ಲಿ ಇನ್ನಷ್ಟು ಋಣ ಮಾಡಿದಾಗ ಏನಾಗುತ್ತೆ, ಋಣತ್ವ ಏನಾಗುತ್ತೆ, ಅತ್ಯಧಿಕ ಜಾಸ್ತಿ ಆಗ್ತದೆ. ಅಲ್ಲೇನು ಮಾಡಬೇಕು, ಏನು ಬರಬಾರ್ದು, ಟಾಯ್ಲೆಟ್ ಬರಬಾರ್ದು, ಸಮ್ ಟ್ಯಾಂಕ್ ಬರಬಾರ್ದು, ಬಾಗಿಲು ಬರಬಾರ್ದು, ರಸ್ತೆ ಕೂತು ಬರಬಾರ್ದು. ಅದಾದ ಮೇಲೆ ಅಲ್ಲಿ ಯಾವುದೇ ರೀತಿ ಕಟಿಂಗ್ಸ್ ಇರಬಾರ್ದು, ಯಾವುದೇ ರೀತಿ ಒಳಮುಖವಾಗಿರಬಾರ್ದು, ಹೊರಮುಖವಾಗಿ ಕೂಡ ಇರಬಾರ್ದು. ಆ ಜಾಗದಲ್ಲಿ ಬಾವಿ, ಬೋರ್ವೆಲ್ಲು, ಸಮ್ ಟ್ಯಾಂಕು ಯಾವುದೇ ಕಾರಣಕ್ಕೂ ಬರಬಾರ್ದು. ಅದರಲ್ಲೂ ಈ ಟಾಯ್ಲೆಟ್ ಅಂತ ಅಲ್ಲಿ ಬಂತು ಅಂತಂದರೆ ನಿಮ್ಮ ಗ್ರಾಚಾರವನ್ನು ಸಾಕ್ಷಾತ್ ಭಗವಂತ ಬಂದರೂ ಕೂಡ ಕಾಪಾಡಲಾರ. ಯಾಕೆ ಅಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಾಹು ಭಗವಾನ್ ಅಂತಕ್ಕಂಥನು ಮಡಿ ದೇವತೆ. ಈ ಮಡಿ ದೇವತೆನ ನಾಗದೇವತೆ ಕರಿತೀವಿ. ನಮ್ಮ ಸಂಪತ್ತು, ನಮ್ಮ ಸಮೃದ್ಧಿಯನ್ನು ಕಾಪಾಡ್ತಕ್ಕಂಥನ ಯಾರು? ನಾಗರಾಜ. ಆ ನಾಗರಾಜನಿಗೆ ನೀವು ಟಾಯ್ಲೆಟ್ ಮಾಡಿಬಿಟ್ರೆ, ನಾಗರಾಜ್ ಮೇಲೆ ಬಾತ್ರೂಮ್ಗೆ ಹೋಗ್ಬಿಟ್ರೆ, ನಾಗರಾಜ್ ಮೇಲೆ ನೀವು ಗಲೀಜು ಮಾಡಿಬಿಟ್ರೆ ಆ ನಾಗರಾಜ ನಿಮ್ಗೆ ಏನು ಮಾಡ್ಬೇಕು ಹೇಳಿ? ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಸೃಷ್ಟಿ ನಿಯಮದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅಗೋಚರ ಶಕ್ತಿಗಳು ಕೆಲಸ ಮಾಡ್ತಕ್ಕಂಥದ್ದು. ಅಲ್ಲೆಲ್ಲಿದೆ ನಾಗರಾಜ, ನಾನು ಟಾಯ್ಲೆಟ್ ಇದ್ದೆ ದಿನ ಹೋಗ್ತೇನೆ, ಸೂಪರ್ ಆಗಿದೆ ನೀವು ಅನ್ಬೋದು. ನಿಮ್ಮ ಟೈಮ್ ಚೆನ್ನಾಗಿರೋವರೆಗೂ ಆ ನಾಗರಾಜ ನಿಮ್ಗೇನು ಮಾಡಲ್ಲ, ಮಲ್ಕೊಂಡಿರ್ತಾನೆ. ನಿಮ್ಮ ಟೈಮ್ ಕೆಟ್ಟೋದಾಗ ಬುಸ್ ಅಂತ ಎದ್ದೊಳ್ತಾನೆ ನಾಗರಾಜ. ಆ ಬುಸ್ ಅಂತ ಇದ್ದಾಗ ಏನೇನು ಆಗ್ತದೆ ಅನ್ನೋದನ್ನು ನಾವು ಬಾಯಿಂದ ಹೇಳೋದು ಬೇಡ, ಅದು ಅನುಭವಿಸಿರೋ ಬಾಯಿಂದ ಕೇಳಿಬಿಟ್ರೆ ನಿಮ್ಮ ಜನ್ಮ ಸಾರ್ಥಕವಾಗಿಬಿಡ್ತದೆ ವೀಕ್ಷಕರೇ. ಅದರಿಂದ ಧನಧ್ರುವ ಶಕ್ತಿ, ಋಣಧ್ರುವ ಶಕ್ತಿ ಅಂತಕ್ಕಂಥದ್ದನ್ನ ನಾವೇ ಹೆಚ್ಚು ಮಾಡ್ಕೋತೀವಿ ಹೊರತು ಬೇರೆ ಏನೂ ಅಲ್ಲ. ಇದಿಷ್ಟಕ್ಕೆ ನಿಮ್ಗೆ ಮುಗೀತು ಅಂದ್ಕೋಬೇಡಿ. ಈ ಥರ ಧನಧ್ರುವ ಶಕ್ತಿಯಲ್ಲಿ ಋಣಧ್ರುವ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಋಣಧ್ರುವ ಶಕ್ತಿಯಲ್ಲಿ ಇನ್ನಷ್ಟು ಋಣಧ್ರುವ ಶಕ್ತಿ ಜಾಸ್ತಿ ಆಗೋದು ಏನಾಗುತ್ತೆ ಗೊತ್ತಾ? ಹೊರಗಡೆಯಿಂದ ಬರ್ತಕ್ಕಂಥ ಹಲವಾರು ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತವೆ. ಅಂದರೆ ನೀವೇನೇ ಬಾಗಿಲನ್ನು ತೆರೆದಿದ್ದೇ ಮನೆ ಬಾ ಅತಿಥಿ ಅಂತ ಒಳಗಡೆ ಕರೆದಂಗೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಆ ನೆಗೆಟಿವ್ ಎನರ್ಜಿ ಒನ್ಸ್ ನಿಮ್ಮ ಮನೆಯೊಳಗಡೆ ಪ್ರವೇಶ ಆಯಿತು ಅಂದರೆ ಅವು ಟಾಯ್ಲೆಟ್ ಬಾತ್ರೂಮ್ ಕೂತ್ಕೊಂಡಿರೋದಿಲ್ಲ, ಆ ಶಕ್ತಿ ಬೇರೆ ಕೂತ್ಕೊಳ್ಳೋದು. ಇವಾಗ ನಾನು ಹೇಳ್ತಕ್ಕಂಥ ನೆಗೆಟಿವ್ ಎನರ್ಜಿ ಬೇರೆ. ಭಾಳ ಜನ ಹಿರಿಯ ತಲೆಗಳಿಗೆ ಈ ವಿಚಾರ ಗೊತ್ತು. ಆದರೂ ಅವರೆಲ್ಲ ಹೇಳಿದ್ರೆ ನಮ್ಮ ಯುವ ಜನಾಂಗ ಆಗಿರಲಿ, ಈಗಿನ ಜನ್ರೇಷನಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ನೀನಿನ್ನೂ ಓಬಿ ರಾಯನ್ ಕಾಲದಲ್ಲೇ ಇದೆಯಾ? ಸೈನ್ಸ್ ಎಷ್ಟು ಮುಂದುವರೆದಿದೆ ಗೊತ್ತಾ? ಆಕಾಶಕ್ಕೆ ಏಣಿ ಹಾಕ್ಬಿಟ್ಟಿದ್ದೀವಿ, ಮಂಗಳ ಗ್ರಹ ತಲುಪಿಟ್ಟಿದ್ದೀವಿ, ಚಂದ್ರಗ್ರಹ ತಲುಪಿಟ್ಟಿದ್ದೀವಿ, ಆಯಿತು ಎಲ್ಲ ಗ್ರಹ ತಲುಪಿಟ್ಟು ಸೂರ್ಯಗ್ರಹ ತಲುಪಿ ನೋಡೋಣ ಆಗತ್ತಾ? ಶನಿ ಗ್ರಹ ತಲುಪಿ ನೋಡೋಣ ಆಗತ್ತಾ? ಕೇತು ಗ್ರಹ ತಲುಪಿ ನೋಡೋಣ ಆಗತ್ತಾ? ರಾಹು ಗ್ರಹ ತಲುಪಿ ನೋಡೋಣ ಆಗತ್ತಾ? ಆಗಲ್ಲ ಸ್ವಾಮಿ. ದೇವರು ಎಲ್ಲದಕ್ಕೂ ಒಂದು ಲಿಮಿಟ್ ಇಟ್ಟಿರ್ತಾನೆ. ನಿಮ್ಮ ಬುದ್ಧಿಶಕ್ತಿ ಅಳತೆಗೆ ಎಲ್ಲಿ ಎಷ್ಟಿಟ್ಟಿರ್ಬೇಕು ಅಷ್ಟಿಟ್ಟಿರ್ತಾನೆ. ಆದರೆ ಅಷ್ಟು ಸುಲಭವಾಗಿ ಯಾರನ್ನು ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದೇ ಪ್ರಕೃತಿ, ಅದೇ ಪಂಚಭೂತಗಳು, ಅದೇ ಒಂದು ವಿಧಿ ನಮ್ಮನ್ನು ಯಾವಾಗಲೂ ಆವರಿಸ್ಕೊಂಡು ನಮ್ಮನ್ನು ಕಾಯ್ತಾ ಇರ್ತದೆ. ನಾವು ಅಂದ್ಕೊಂಡಿದ್ದೀವಿ ವಿಜ್ಞಾನದಲ್ಲಿ ಭಾಳ ಮುಂದುವರೆದ್ಬಿಟ್ಟಿದ್ದೀವಿ ಅಂತೇಳಿ. ಅಂಥ ವಿಜ್ಞಾನ 2 ವರ್ಷದಿಂದ ಪ್ರಯತ್ನ ಪಟ್ಟರು ಕೂಡ ಕೊರೋನಾನ ಓಡ್ಸೋಕ್ಕಾಗಲಿಲ್ಲ. ಆಯಿತಾ? ಅಂಥ ವಿಜ್ಞಾನ ಇವತ್ತು ಎಷ್ಟೋ ವಿಷಯಗಳಲ್ಲಿ ಪ್ರಗತಿ ದಾಟಿರ್ಬೋದು, ಎಷ್ಟೋ ಕ್ಷೇತ್ರಗಳಲ್ಲಿ ತನ್ನ ಒಂದು ಸಾಹಸ ಮೆರೆದಿರ್ಬೋದು, ಇಲ್ಲ ಅಂತ ಹೇಳಲ್ಲ.
ಆದರೆ ವಿಧಿಯನ್ನು ಮರೆತು ವಿಧಿಯನ್ನು ಮೆಟ್ಟಿ ನಿಂತು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೈವಾನುಕೂಲ ಇದ್ದರೆ ಮಾತ್ರ ಸಾಧ್ಯ. ದೈವಶಕ್ತಿ ಒಂದೇ ಅದಕ್ಕೆ ಮೂಲ ಆಧಾರ. ದೈವಶಕ್ತಿ ಇಲ್ಲದೆ, ಮಾತಾಪಿತಾ ಗುರುವಿನ ಆಶೀರ್ವಾದ ಇಲ್ಲದೆ ನಾವ್ಯಾರು ಏನು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಇದನ್ನು ಪ್ರಕೃತಿದತ್ತವಾಗಿ ನೀವು ಅನುಭವ ತಗೊಂಡಾಗ ಮಾತ್ರನೇ ಅದು ಸಾಧ್ಯ. ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಈ ನೆಗೆಟಿವ್ ಎನರ್ಜಿ, ಅದು ಬಾಡಿಗೆ ಮನೆ ಆಗಿರ್ಬೋದು, ಭೋಗ್ಯ ಆಗಿರ್ಬೋದು, ಅಥವಾ ಸ್ವಂತ ಮನೆ ಆಗಿರ್ಬೋದು, ನೆನ್ನೆ ಕಟ್ಟಿ ಗೃಹಪ್ರವೇಶ ಮಾಡಿ ಬಂದಿರೋದ ಮನೆ ಕೂಡ ಆಗಿರ್ಬೋದು, ಒಂದು ಶಕ್ತಿ ಒಳಗಡೆ ದುಷ್ಟ ಶಕ್ತಿಗಳು, ದುಷ್ಟ ಕಲ್ಮಶಗಳು, ದುಷ್ಟ ಕೆಮಿಕಲ್ಸ್ಗಳು ಮನೆಯೊಳಗಡೆ ಪ್ರವೇಶ ಮಾಡ್ತವೆ ಅಂದರೆ ಅದು ಎಲ್ಲಿ ಕೂತ್ಕೊಂಡಿರುತ್ತೆ ಅಂದರೆ ನಿಮ್ಮ ಮನೆಯ ಮೂಲೆಗಳಲ್ಲಿ ಕೂತ್ಕೊಂಡಿರುತ್ತೆ. ನೆನ್ಪಿಟ್ಕೊಳ್ಳಿ, ಮನೆ ಮೂಲೆಗಳು. ನೀವು ಅನ್ಕೊಂಡಿರ್ತೀರ ಇದು ಗೋಡೆ ಹಿಂಗೆ ಮೂಲೆ ಹಿಂಗಿರುತ್ತೆ, ಈ ಮೂಲೆ ಭಾಗದಲ್ಲಿ ಕೂತ್ಕೊಂಡಿರ್ತದೆ. ಇವತ್ತು ಎಷ್ಟೋ ದುಷ್ಟ ಶಕ್ತಿಗಳು ಎಲ್ಲಿರುತ್ತೆ ರಸ್ತೆನಲ್ಲಿ ಅಂತಂದರೆ 3 ದಾರಿನಲ್ಲಿ ಕೂತ್ಕೊಂಡಿರುತ್ತೆ ಅಂತ ಹೇಳ್ತೀವಿ ನಾವು. 3 ದಾರಿನಲ್ಲಿ ಓಡಾಡಬೇಡ, 3 ದಾರಿಲಿ ನಿಂತ್ಕೋಬೇಡ, 3 ದಾರಿ ಮರದ ಕೆಳಗಡೆ ಕೂತ್ಕೋಬೇಡ ಅಂತ ಹೇಳ್ತೀವಿ. ಯಾಕಂದರೆ ಆ 3 ದಾರಿ ಕೂಡಿನಲ್ಲಿ ಆ ಒಂದು ಗ್ರಹ ಶಕ್ತಿಗಳು, ಕೆಟ್ಟ ಶಕ್ತಿಗಳು ವಾಸವಾಗಿರ್ತವೆ. ಹಾಗೆಯೇ ನಮ್ಮ ಮನೆಯೊಳಗಿರ್ತಕ್ಕಂಥ ನೆಗೆಟಿವ್ ಶಕ್ತಿಗಳು ಎಲ್ಲಿರ್ತವೆ ಅಂತಂದರೆ ನಮ್ಮ ಮನೆಯ 4 ದಿಕ್ಕುಗಳಿರ್ತದೆ. ಅಂದರೆ ಎಲ್ಲಿ ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಈ ದಿಕ್ಕುಗಳಲ್ಲಿ ಅವು ಕೇಂದ್ರೀಕೃತವಾಗಿರ್ತವೆ. ಅಂದರೆ ಮನೆಯ ಮೂಲೆ 2 ಗೋಡೆ ಸೇರುವಂಥ ಎಲ್ಲ ಜಂಕ್ಷನಲ್ಲಿ ಅವು ಕೂತ್ಕೊಂಡಿರ್ತವೆ. ಅಲ್ಲಲ್ಲಲ್ಲೇ ಇದು ಗೊತ್ತಿರ್ಲಿವಲ್ಲ ನಮಗೆ. ನೋಡಿ, ಹಿಂದಿನ ತಲೆಮಾರುಗಳು ಹೇಳ್ತಾರೆ, ಅಲ್ಲಿ ಪರಕೆ ತಗೊಂಡು ಅವಾಗ ಜಾಡ್ಸು ಅಂತ ಹೇಳ್ತಾರೆ. ಯಾಕೆ ಜಾಡ್ಸೋದು? ಅಲ್ಲಿ ಈ ಜೇಡ್ರ ಬಲೆ ಅದು ಇದು ಕಸ ಕಡ್ಡಿ ಕೂತ್ಕೋಬಾರ್ದು, ನಿಂತ್ಕೋಬಾರ್ದು, ಜೇಡ ಕಟ್ಟಬಾರ್ದು ಅಂತ. ಯಾಕಂದರೆ ಅದು ಒಂದು ನೆಗೆಟಿವ್ ಎನರ್ಜಿನೇ. ಒಂದ್ಸರಿ ಅಲ್ಲಿ ಜೇಡ ಕಟ್ತಾ ಇದೆ ಅಂದರೆ ಆ ಮನೇಲಿ ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಂಡಿದೆ ಆಲ್ರೆಡಿ ಅಂತ. ನೀವು ಪಾಳು ಬಿದ್ದ ಬಂಗಲೆ, ಪಾಳು ಬಿದ್ದ ಮನೆ, ಪಾಳು ಬಿದ್ದ ಕಟ್ಟಡಗಳಲ್ಲಿ ನೀವು ನೋಡಿರ್ಬೋದು ಹೇಗೆ ಜೇಡ್ರ ಬಲೆ ಎಳೆದಿರುತ್ತೆ ಅಂತೇಳಿ. ಅವೆಲ್ಲ ಈ ಕೆಟ್ಟ ಶಕ್ತಿಗಳ ಆವಾಸ ಸ್ಥಾನ. ಇಂತಹ ಮನೆಗಳಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯನಾ? ಮನುಷ್ಯರು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ದೇವರು ಹೇಗೆ ಬರ್ತಾನೆ ನಿಮ್ಮ ಮನೆಗೆ? ನಿಮ್ಮ ಮನೆಗೆ ಹಣ ಹೇಗೆ ಬರ್ತದೆ? ನಿಮ್ಮ ಮನೆಗೆ ಶುಭ ಕಾರ್ಯಗಳು ಹೇಗೆ ನಡೀತದೆ? ನಿಮ್ಮಲ್ಲಿ ಸಮೃದ್ಧಿ ಹೇಗಾಗ್ತದೆ? ನಿಮ್ಮಲ್ಲಿ ಸಂತಾನ ಭಾಗ್ಯ ಹೇಗಾಗ್ತದೆ? ಆಲೋಚನೆ ಮಾಡಿದ್ದೀರಾ? ಗೊತ್ತಿಲ್ಲ. ಕರೆಕ್ಟ್ ನೀವು ಹೇಳ್ತಾ ಇರೋದು ಆಯ್ತು ಇವಾಗ ಹೇಳಿ ಅಂತಂದರೆ ಇಷ್ಟೆಲ್ಲ ಇರುತ್ತಲ್ವಾ? ಈ ಥರ ಇರಲಿ ಇಲ್ಲದೆ ಹೋಗಲಿ, ಫಸ್ಟ್ ನೀವೇನು ಮಾಡಬೇಕು? ಮನೆಯೆಲ್ಲ ಶುದ್ಧ ಮಾಡಬೇಕು. ನೀಟ್ ಆ್ಯಂಡ್ ಕ್ಲೀನ್ ಹೆಂಗಿರಬೇಕು ಅಂತಂದರೆ ಮನೆ ಎಂಟ್ರಿ ಆದರೆ ವಾವ್ ಏನೋ ಒಂದು ಬದಲಾವಣೆ ಆಗಿದೆ, ಖುಷಿ ಅನಿಸ್ಬೇಕು. ಒಂದ್ಸರಿ ಮಾಡಿ ನೋಡಿ. ನಿಮ್ಗೇನು ಬೇಡ, ನಿಮ್ಮದು ಕಾರು ಬೈಕೋ ಇದ್ದರೆ ಒಂದ್ಸರಿ ವಾಶ್ ಮಾಡಿಬಿಟ್ಟು ಗಾಡಿ ಎತ್ತಿ, ನಿಮಗಾಗೋ ಫೀಲೇ ಬೇರೆ. ಅದು ಒಂದು ಕಾರ್ನ ಗಾಡಿಯಲ್ಲಿ ವಾಶ್ ಮಾಡಿ ಒಳಗಡೆ ಎತ್ತಿದ್ರೆ ನೀವು ಡ್ರೈವ್ ಮಾಡ್ಬೇಕಾದ್ರೆ ಆಗೋ ಫೀಲೇ ಬೇರೆ, ಒಂಥರ ಫ್ರೆಶ್ನೆಸ್ ಇರ್ತದೆ. ಹಾಗೆ ಮನೆಗೆ ಸುಣ್ಣ ಬಣ್ಣ ಹೊಡೆದು ಎಲ್ಲ ನೀಟ್ ಒಪ್ಪಾಗಿ ಮಾಡಿ, ಅಲ್ಲೊಂದು ಕಡ್ಡಿ ಹಚ್ಚಿ ಭಗವಂತನ ಪೂಜೆ ಮಾಡಿ ಒಳಗಡೆ ಕೂತ್ಕೊಳ್ಳಿ, ಹಾಯ್ ಅನಿಸುತ್ತೆ ನಿಮಗೆ. ಈ ಎನರ್ಜಿಯಲ್ಲಿ ಬೇಕು, ಈ ಥರ ಒಂದು ಸೃಷ್ಟಿ ಮಾಡಿ. ಈ ಥರ ಸೃಷ್ಟಿ ಮಾಡಿದ್ಮೇಲೆ ನಿಮ್ಮಲ್ಲಿರತಕ್ಕಂಥ ದುಷ್ಟಶಕ್ತಿ ಓಡೋಗುತ್ತೆ ಅಂತ ಹೇಳ್ತೀರಾ? ಖಂಡಿತ ಓಡೋಗಲ್ಲ. ಇವನ್ನ ಹೇಳ್ಕೊಡ್ತಕ್ಕಂಥ ಪರಿಹಾರ ಅದು ಮಾಡ್ಕೊಳ್ಳಿ, ಖಂಡಿತ ಓಡೋಗ್ತದೆ. ಏನು ಮಾಡಬೇಕು ಅಂದರೆ ಒಂದು ಸ್ಮಾಲ್ ಆಗಿರ್ತಕ್ಕಂಥ ಒಂದು ಪ್ಲೇಟ್ ತಗೊಳ್ಳಿ. ಆ ಸ್ಮಾಲ್ ಆಗಿರ್ತಕ್ಕಂಥ ಪ್ಲೇಟ್ ತಗೊಂಡು ನೀವೇನು ಮಾಡಬೇಕು ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಸುರಿಯಿರಿ. 1 ಇಡಿ ಉಪ್ಪಾದರೆ ಸಾಕು. 1 ಇಡಿ 2 ಇಡಿ, ನಿಮ್ಮ ಮನೆ ಎಷ್ಟು ದುಡ್ಡು ಅಷ್ಟು ದುಡ್ಡು. ಅಂದರೆ ಇಷ್ಟು ಒಂದು ಉಪ್ಪನ್ನು ನೀವು 8 ಭಾಗಗಳಾಗಿ ಮಾಡಿ 8 ಪ್ಲೇಟ್ಗಳಲ್ಲಿ ನೀವು ಆ ಉಪ್ಪನ್ನು 1 ಇಡಿ 2 ಇಡಿ ಉಪ್ಪನ್ನು ಹಾಕಬೇಕು. ಆ ಇಡೀ ಉಪ್ಪನ್ನು ಹಾಕಿದಾದ ಮೇಲೆ ಇದನ್ನು ನೀವು 8 ದಿಕ್ಕುಗಳಲ್ಲಿ ಏನಾದರೂ ಒಂದು ಐಡಿಯಾ ಮಾಡಿ ಅದನ್ನು ಇಡಬೇಕು. ನೆಲದ ಮೇಲೆ ಆಗಿರಲಿ ಅಥವಾ ಒಂದು ಸ್ಟ್ಯಾಂಡ್ ಮಾಡಿ ಇಡ್ತಿರೋ ಹೇಗಾದ್ರೂ ಸರಿ. ಆ ಮೂಲೆಗಳಿದೆ ಅಂದರೆ ಯಾವುದು? ಮೊದಲನೇದು ಯಾವುದು? ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯ ಭಾಗ, ಆಮೇಲೆ ಪೂರ್ವ ಭಾಗ, ಆಮೇಲೆ ಸೌತ್ ಈಸ್ಟ್ ಕಾರ್ನರ್, ಆಮೇಲೆ ದಕ್ಷಿಣ ಭಾಗ, ಆಮೇಲೆ ನೈಋತ್ಯ ಭಾಗ, ಆಮೇಲೆ ಪಶ್ಚಿಮ ಭಾಗ, ಆಮೇಲೆ ವಾಯು ಭಾಗ, ಆಮೇಲೆ ಉತ್ತರ ಭಾಗ. ಈ ಥರ 8 ದಿಕ್ಕುಗಳಲ್ಲಿ 8 ಪ್ಲೇಟ್ಗಳಲ್ಲಿ ನೀವು ಕಲ್ಲು ಉಪ್ಪನ್ನು ನೋಡಿ. ಇದೆಲ್ಲ ಅಯೋಡೈಸ್ ಉಪ್ಪು ಅಂತ ಬರ್ತದೆ, ಏನೇನೋ ಕೆಮಿಕಲ್ ಹಾಕಿರ್ತಾರೆ, ಏನೇನೋ ಮಾಡ್ತಾರೆ, ಅದ್ರ ಪವರ್ ಇರಲ್ಲ. ನಿಜವಾದ ಲೋಕಲ್ ಉಪ್ಪು ತಗೊಳ್ಳಿ ಸಾಕು. ಆ ಲೋಕಲ್ ಉಪ್ಪು ತಗೊಂಡು 8 ಭಾಗಗಳಿಟ್ಕೊಂಡು ಅಲ್ಲಿ ಇಟ್ಬಿಡಿ. ತೊಗೊಂಡೋಗಿ ಹಿಂಗೆ ಇಟ್ಬಿಡಿ. ಹಿಂಗಿಟ್ರಾ? ಹಿಂಗೆ ಇಟ್ಟಾದ್ಮೇಲೆ ಇನ್ನೊಂದು ಕೆಲಸ ಏನು ಮಾಡಬೇಕು? ಇದ್ರ ಜೊತೆಗೆ ನೀವೇನು ಮಾಡಬೇಕು? ಒಂದು ದೀಪ ತಗೋಬೇಕು, ಮಣ್ಣಿನ ದೀಪ ತಗೊಂಡು ಇದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಬೇವಿನ ಎಣ್ಣೆಯನ್ನು ಹಾಕಬೇಕು. ಬೇವಿನ ಎಣ್ಣೆಯನ್ನು ಹಾಕಿ ಆ ಒಂದು ಪ್ಲೇಟ್ ಪಕ್ಕ ಒಂದು ಸ್ಟ್ಯಾಂಡ್ ಮಾಡಿ ಈ ಥರ ಪಕ್ಕ ಇಟ್ಬಿಡ್ಬೇಕು. ಈ ಥರ ಉಪ್ಪು ಮತ್ತು ಬೇವಿನ ಎಣ್ಣೆಯಿಂದ ದೀಪ, ಇದು ಎರಡನ್ನ ನೀವು ಇಟ್ಟು ನೀವೇನು ಮಾಡಬೇಕು? 1 ದಿನ ಪೂರ್ತಿ ನೀವು ಬಿಡಬೇಕು.
ಒಂದು ದಿನ ಪೂರ್ತಿ ನೀವು ಬಿಡಬೇಕು. ಈ ಥರ ನೀವು ಒಂದು ಕೆಲವು ನಿರ್ದಿಷ್ಟವಾಗಿರ್ತಕ್ಕಂಥ ದಿನಗಳಲ್ಲಿ ನೀವು ಮಾಡ್ತಾ ಬಂದರೆ ಆ 24 ಗಂಟೆಯಲ್ಲಿ ಈ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ಮೂಲೆಯಲ್ಲಿ ವಾಸ ಮಾಡ್ತಕ್ಕಂತಹ ಅದು ಎಂಥದ್ದೇ ಕೆಟ್ಟ ಶಕ್ತಿಗಳಾಗಿರಲಿ ಎಲ್ಲ ಓಡಿ ಹೋಗ್ತದೆ. ಯಾಕಂದರೆ ಆ ಉಪ್ಪಿಗೆ ಅದನ್ನು ಓಡಿಸೋ ತಾಕತ್ತಿದೆ. ಆ ಬೇವಿನ ಎಣ್ಣೆಯ ಜ್ಯೋತಿಗೆ ಎಂಥದ್ದೇ ದುಷ್ಟಶಕ್ತಿಗಳನ್ನು ಓಡಿಸೋವಂಥ ತಾಕತ್ತಿದೆ. ಇದೆರಡೂ ತಂತ್ರಗಳನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಅದೃಷ್ಟ ಯಾವ ರೀತಿ ಕುಲಾಯಿಸುತ್ತೆ ಅಂತಂದರೆ, ಇಲ್ಲಿ ತನಕ ಇರತಕ್ಕಂತಹ ಆ ಮನೆಯ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ, ಕೆಲಸ ಕಾರ್ಯ ವ್ಯವಹಾರ ವ್ಯಾಪಾರ ಶುಭ ಕಾರ್ಯ ಸಂತಾನ ಎಲ್ಲ ಹಣಕಾಸಿನ ಅಡೆತಡೆಗಳು ಎಲ್ಲವೂ ಒಟ್ಟಿಗೆ ನಿಮಗೆ ಅನುಭವಪೂರ್ವಕವಾಗಿ ನಿಮಗೆ ಕೆಲಸ ಆಗೋದಕ್ಕೆ ಶುರು ಆಗ್ತದೆ. ಯಾಕಂದರೆ ಈ ಒಂದು ತಂತ್ರ ಇದು ಬರೀ ತಂತ್ರ ಅಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥ ತಂತ್ರ. ಇದು ನಿಮ್ಮ ಇಡೀ ಜೀವನದ ದುಷ್ಟಶಕ್ತಿಗಳನ್ನು ಕೆಟ್ಟ ಶಕ್ತಿಗಳನ್ನು ಮಾನಸಿಕವಾಗಿರ್ತಕ್ಕಂಥ ಕ್ಷೋಭೆಗಳನ್ನು ಒಡೆದೋಡಿಸಿ ಅಲ್ಲಿ ಅಪರಿಮಿತವಾಗಿರ್ತಕ್ಕಂಥ ಒಂದು ಧನಾತ್ಮಕ ಶಕ್ತಿಯನ್ನು ತಂದುಕೊಡ್ತದೆ. ಈ ರೀತಿ ಈ ತಂತ್ರಗಳನ್ನು ಮಾಡದೇ ಇದೆ ನೀವು ಯಾವಾಗ ಈ ಧನಧ್ರುವ ಶಕ್ತಿ ಮತ್ತು ಋಣಧ್ರುವ ಶಕ್ತಿ ಎಲ್ಲವನ್ನು ಹೆಚ್ಚು ಮಾಡ್ತಾ ಹೋದಾಗ ಅಲ್ಲಿ ಏನಾಗುತ್ತೆ, ವಾಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ ಕೆಲಸಗಳಾಗಲ್ಲ. ನೋಡಿ, ಒಂದು ಸರಿ ಈ ಋಣಧ್ರುವದ ಶಕ್ತಿ ಅತ್ಯಂತ ಪ್ರಬಲವಾಗಿದ್ದಾಗ ನಿಮಗೆ ಇದ್ಯಾವ ಕಾರ್ಯಕ್ರಮ ನಿಮಗೆ ಕಾಣಿಸಲ್ಲ, ಯಾವ ಜ್ಯೋತಿಷ್ ನಿಮಗೆ ಸಿಗೋದಿಲ್ಲ, ಯಾವ ಪರಿಹಾರನೂ ಸಿಗಲ್ಲ, ಯಾವ ದೇವರು ನಿಮಗೆ ಕೈ ಹಿಡಿಯಲ್ಲ. ಯಾಕಂದರೆ ಆ ಕೆಟ್ಟ ಶಕ್ತಿಗಳ ಪ್ರಭಾವಕ್ಕೆ ನೀವು ಒಳಗಾಗ್ಬಿಟ್ಟಿರ್ತೀರ. ಒಮ್ಮೆ ನೀವು ಕೆಟ್ಟ ಶಕ್ತಿ ಪ್ರಭಾವಕ್ಕೆ ಸಿಕ್ಕಾಕೊಂಡ್ರೆ ನೀವು ಹೊರಗಡೆ ಬರೋದು ತುಂಬ ಕಷ್ಟ ಆಗ್ತದೆ. ದೈವ ಜೊತೆಗಿದ್ರೂ ನಿಮ್ಗೆ ಅದನ್ನು ತಗೊಳಕ್ಕೆ ಆಗೋದಿಲ್ಲ. ಯಾಕೆ ನಂಬಕ್ಕೆ ಬಿಡಲ್ಲ ನಿಮಗೆ. ಯಾಕಂದರೆ ಆ ಕೆಟ್ಟ ಶಕ್ತಿ ನಿಮ್ಮನ್ನು ಒಣಗಿ ನಿಮ್ಮನ್ನು ನಿರ್ನಾಮವಾಗಿ ಮಾಡಕ್ಕೆ ಬಿಡ್ತದೆ. ಇವತ್ತು ಎಷ್ಟೋ ಮನೆಗಳಾಗಿರ್ತಕ್ಕಂತಹ ಒಂದು ಅದ್ಭುತ ಶಕ್ತಿ ಇದು ಸತ್ಯ ಕೂಡ. ಅದರಿಂದ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, ಇದನ್ನು ಭಾಳ ವಿಶೇಷವಾಗಿ ನೀವು ಬಳಕೆ ಮಾಡ್ಕೊಳ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ ತಂದುಕೊಡ್ತೀರಾ. ಪ್ರಕೃತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಅಥವಾ ನಮ್ಮ ಜಾತಿಯಲ್ಲಿ ಗೊತ್ತಿಲ್ಲದೆ ಕಾಲದೋಷವಾಗಿ ಪರಿವರ್ತನೆ ಆಗಿ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಬರ್ಬೋದು, ಅದೇ ರೀತಿ ನಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಬರ್ಬೋದು. ಹಾಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ವಾತಾವರಣದಲ್ಲೂ ಕಾಲಮಾನದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಕೆಟ್ಟ ಶಕ್ತಿ ಬರ್ಬೋದು, ಒಳ್ಳೆ ಶಕ್ತಿ ಬರ್ಬೋದು. ಆದರೆ ಈ ಒಂದು ತಂತ್ರ ಮಾಡಿದಾಗ ಎಲ್ಲ ಕೆಟ್ಟ ಶಕ್ತಿ ಹೊರಹೋಗಿ ಅಲ್ಲಿ ದೈವಶಕ್ತಿ ಜಾಸ್ತಿ ಆಗುತ್ತೆ. ಇದನ್ನು ಅನುಭವಪೂರ್ವಕ ಮಾಡಿ ನೋಡಿ, ಒಳ್ಳೆಯದಾಗಲಿ.